ಹಲೋ ಫ್ರೆಂಡ್ಸ್, ಗೃಹಲಕ್ಷ್ಮಿ ಒಂದು ಹೊಸ ರೂಲ್ಸ್ ಏನ್ ನೋಡ್ಬೇಕಾ? ರೂಲ್ಸ್ ಏನಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಷಯ ಏನಂದ್ರೆ ನೇಮಕಾತಿ ಕುರಿತಲ್ಲ. ಗೃಹಲಕ್ಷ್ಮಿಯಲ್ಲಿ ತುಂಬಾ ಗೊಂದಲಗಳಿದ್ದು, ಅಂದ್ರೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗಿದೆ, ಹೊಸ ಅಪ್ಲಿಕೇಶನ್ ಹಾಕಬೇಕು ಅಥವಾ ಮರು ಅರ್ಜಿ ಹಾಕಬೇಕು ಅಥವಾ KYC ಮಾಡಬೇಕು. ತುಂಬಾನೇ ಗೊಂದಲಗಳು ಓಡಾಡ್ತಾ ಇದ್ವು ಸುಮಾರು ದಿನಗಳಿಂದ. ಅಂದ್ರೆ ಸಚಿವ ಸಂಪುಟ ಬದಲಾದ ಕಾರಣ ಇವೆಲ್ಲ ಮರುಪರಿಶೀಲನೆ ಆಗಬೇಕು, ಪರಿಷ್ಕರಣೆ ಆಗಬೇಕು. ಕೆಲವೊಂದಷ್ಟು ಗೃಹಲಕ್ಷ್ಮಿ ಎಲಿಜಿಬಲ್ ಇಲ್ಲದೆ ಇರುವಂಥ ಮಹಿಳೆಯರು ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾರೋ ಗೊತ್ತಿಲ್ಲದವ್ರ ಅಕೌಂಟಿಗೆಲ್ಲ ಹಣ ಹೋಗ್ತಾ ಇದೆ. ತುಂಬ ಗೊಂದಲಗಳಿದ್ದು, ಇಬ್ಬರ ನಡುವೆ ಇನ್ನೊಂದು ಕಡ್ಡಾಯವಾದಂಥ ಒಂದು ರೂಲ್ಸನ್ನು ಮಾಡಿದ್ದಾರೆ ಗೃಹಲಕ್ಷ್ಮಿಗೆ. ಅದು ಯಾವ ರೂಲ್ಸ್ ಅಂದರೆ, ಹೊಸ ರೂಲ್ಸು ಗೃಹಲಕ್ಷ್ಮಿಗೆ. ಇನ್ನು ಮುಂದೆ ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ತೆಗೆದುಕೊಳ್ಬೇಕಂದ್ರೆ ಒಂದು ಬಯೋಮೆಟ್ರಿಕ್ ಕಡ್ಡಾಯ. ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಅಂದರೆ ನಿಮ್ಮ ಮುಖವನ್ನು ತೋರಿಸಿ KYC ಆಗುತ್ತಲ್ಲ, ಅದು ಇಲ್ಲ ಅಂದರೆ ನೀವು ಬಯೋಮೆಟ್ರಿಕ್ ಇದನ್ನು ಆದ ನಂತರವೇ ಪ್ರತಿ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ. ಇಲ್ಲ ಅಂದರೆ ಜಮಾ ಆಗೋದಿಲ್ಲ. ಇದು ಒಂದು ಹೊಸ ರೂಲ್ಸ್ ಗೃಹಲಕ್ಷ್ಮಿಗೆ. ಇದನ್ನು ಎಲ್ಲರೂ ಅಪ್ಡೇಟ್ ಮಾಡಿಸಲೇಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಹೊಸ ರೂಲ್ಸ್ ಬಂದಿದೆ ಅನ್ನೋಂಥ ತಿಳಿಸೋದಕ್ಕೋಸ್ಕರ ಮಾಡಿರೋ ವಿಡಿಯೋ ಅಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಡೈಲಿ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.